ಸೊ ಹಲೋ ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOUನಲ್ಲಿ ಬರೋ MBAನಲ್ಲಿ ಥರ್ಡ್ ಸೆಮ್ನಲ್ಲಿ ಇರೋ SHRM ಸ್ಟ್ರಾಟಜಿಕ್ ಹ್ಯೂಮನ್ಸ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2025-2026 ಎಕ್ಸಾಮಿನೇಷನ್ಸ್ ನೋಡ್ಕೊತ ಹೋಗೋಣ. ಇದು CBCS ಸಿಲೆಬಸ್ ಆಗಿರತ್ತೆ ರೀ. ಮತ್ತು ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಪಾರ್ಟ್ 2 ವೀಡಿಯೋ ಅತಿ ಶೀಘ್ರದಲ್ಲಿ ಹಾಕ್ತೀನಿ, ಸೊ ಮಿಸ್ ಮಾಡದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಟ್ಕೊಳ್ಳಿ. ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಟಕ ಅಂತ ನಿಮಗೆ ಬರ್ತಾ ಇರತ್ತೆ. ಸೊ ಸ್ಟ್ರೈಟ್ ಅವೇ ಇವಾಗ ನಾವು ವಿಡಿಯೋ ಒಳಗೆ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಏನಪ್ಪ ಅಂದರೆ, what is manpower strategy? So manpower strategy refers to the long-term planning and systematic approach an organization uses to ensure it has the right number of people with the right skills in the right position at the right time to achieve its strategic objectives. ಸೊ ನಾನಿವಾಗ ಬೇಸಿಕಲಿ ನಾನು ಯಾವ್ದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, HR ತಗೊಂಡಿರ್ತಾರಲ್ವ ಅವ್ರಿಗೆ ಈ ಸಬ್ಜೆಕ್ಟ್ ಅಂದರೆ ತುಂಬ ಬೇಕಾಗತ್ತೆ ರೀ. ಸೊ ಮ್ಯಾನ್ ಪವರ್ ಸ್ಟ್ರಾಟಜಿ ಅಂದರೆ ಏನು ಗೊತ್ತಾ? ಸೊ ಆ್ಯಸ್ ಎ HR, ಇವಾಗ ನೀವೊಂದು HR ಅಂದ್ಕೊಳ್ಳಿ, ಒಂದು ಆರ್ಗನೈಸೇಷನ್ಗೆ ಯಾವುದೋ ಒಂದು ಎಂಪ್ಲಾಯಿದು ನೀಡ್ ಇರುತ್ತೆ. ಆ ನೀಡಿರೋ ಕರೆಕ್ಟ್ ಟೈಮಿಗೆ ನಾವು ಕರೆಕ್ಟ್ ಸ್ಕಿಲ್ಸ್ ಇರೋ ಮತ್ತು ಕರೆಕ್ಟ್ ಪೊಸಿಷನ್, ಆ ಪೊಸಿಷನ್ ಕರೆಕ್ಟಾಗಿ ಸಿಗೋ ಥರ ಮತ್ತು ಕರೆಕ್ಟ್ ಟೈಮ್, ನಮಗೆ ಬೇಡಿರೋ ಟೈಮಲ್ಲಿ ಹೈರ್ ಮಾಡಿದ್ರೆ ಆ ಟೈಮಲ್ಲಿ ನಮಗೆ ಅರ್ಜೆನ್ಸಿ ಇದೆ, ನಮಗೆ ಪೀಪಲ್ ನೀಡ್ ಇದ್ದಾರೆ ಅನ್ನೋ ಟೈಮಲ್ಲಿ ಪ್ರಾಪರಾಗಿ ಕ್ಯಾಲ್ಕುಲೇಟಿವ್ ಮಾಡಿ ಒಂದು ಸ್ಟ್ರಾಟಜಿನೆಲ್ಲ ಯೂಸ್ ಮಾಡಿ ಒಂದು ಎಂಪ್ಲಾಯಿನ ಹೈರ್ ಮಾಡ್ಕೊತೀವಲ್ಲ, ಅದನ್ನ ಮ್ಯಾನ್ ಪವರ್ ಸ್ಟ್ರಾಟಜಿ ಅಂತಾರೆ. ಸೊ ಇದು ಮೀನಿಂಗ್ ಆಗಿರುತ್ತೆ. ಡೆಫಿನಿಷನ್ ಬೇಕಿದ್ರೂ ಸಹ ನೀವು ಡೆಫಿನಿಷನ್ ಬರಿಬೋದು. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಡಿಫೈನ್ ಲೀಡರ್ಶಿಪ್ ಅಂತ. ಸೊ ಡಿಫೈನ್ ಲೀಡರ್ಶಿಪ್ ಅಂದಾಗ ಲೀಡರ್ಶಿಪ್ in the context of strategic human resource and development refers to the ability of the individual or the group to influence, guide and inspire employee towards achieving the strategic goals of the organization by focusing the shared vision, building strong relationship and encouraging continuous development and innovation. So basically ಒಂದು ಲೀಡರ್ದು ಕೆಲಸ ಏನಿರುತ್ತೆ ಅಂದರೆ, ಜೊತೆ ಇರೋ ಎಂಪ್ಲಾಯೀಸ್ನೆಲ್ಲ ಮೋಟಿವೇಟ್ ಮಾಡಿ ಆರ್ಗನೈಸೇಷನ್ಗೆ ಬೇಕಿರೋ ನೀಡ್ಸ್ ಇರುತ್ತಲ್ವ, ಈ ಥರ ಟಾರ್ಗೆಟ್ಸ್ ಎಲ್ಲ ಅಚೀವ್ ಮಾಡಬೇಕಂತ ಅವ್ರನ್ನ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಅವ್ರನ್ನ ಅಚೀವ್ ಮಾಡಿಸಂಗೆ ಇವ್ರು ಮಾಡ್ತಾರಲ್ವ, ಅದನ್ನ ಲೀಡರ್ಶಿಪ್ ಅಂತಾರೆ. ಲೀಡರ್ಶಿಪ್ ಹೆಂಗಿರುತ್ತೆ ಅಂದರೆ, ಲೈಕ್ ಒಂದು ಎಂಪ್ಲಾಯಿ ಜೊತೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿರಬೇಕು. ಈ ಬಕೆಟ್ ಹಿಡಿಯೋರಿಗೆ ಮತ್ತು ಚೊಂಬಿಡಿಯೋರಿಗೆಲ್ಲ ಹೋಗಿ ಪಾರ್ಶಿಯಾಲಿಟಿ ತೋರಿಸ್ಕೊಂಡು ಮತ್ತು ನಿಯತ್ತಾಗಿ ಕೆಲಸ ಮಾಡೋರಿಗೆಲ್ಲ ದ್ವೇಷ ಮಾಡ್ಕೊಂಡು ಹಾಗೆಲ್ಲ ಇಲ್ಲದೆ ರಿಯಲ್ ಲೀಡರ್ ಆಗಿರಬೇಕು. ಅವಾಗ ಅವ್ರಿಗೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಸಿಗುತ್ತೆ ಮತ್ತು ಅವ್ರು ಎಲ್ಲೋದ್ರೂ ಸರ್ವೈವ್ ಆಗ್ತಾರೆ. ಈ ಬಕೆಟ್ ಹಿಡಿಯೋರಾಗಲಿ ಚೊಂಬಿಡಿಯೋರು ಆಗಲಿ ಅಟ್ ಎಂಡ್ ಆಫ್ ದ ಡೇ ಅವ್ರಿಗೆ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಲೈಫಲ್ಲಿ ಎಲ್ಲ ಒಂದು ಕಡೆ ಕಾಲು ಹೇಳ್ಕೊಂಡು ಬೀಳ್ತಾರೆ. ಸೊ ನನಗೆ ಪರ್ಸ್ನಲಿ ಒಂದು ಕಡೆ ಆಗಿದೆ, ಅದಕ್ಕೆ ನಾನು ಇದ್ರ ಬಗ್ಗೆ ಹೇಳ್ಕೊತಿದ್ದೀನಿ. ಸೊ ಇನ್ ಜನರಲ್ ಆಗಿ ನಿಮ್ಮ ಲೀಡರ್, ನೀವೇನಾದರೂ ಸಪೋಸ್ ಕೆಲಸ ಮಾಡ್ತೀರಿ, ನಿಮಗೆ ಟೀಮ್ ಲೀಡ್ ಅಂತ ಇರ್ತಾರೆ ಗೊತ್ತಾ, ಅವ್ರು ಹೆಂಗೆಲ್ಲ ಇದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಲೀಡರ್ಶಿಪ್ ಅಂದರೆ ಇಷ್ಟೇ ಬರುತ್ತೆ. ಮತ್ತು ವಾಟ್ ಈಸ್ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್? ಸೊ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಈಸ್ ಎ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ tool used to align business activities including human resource practice with the vision and the strategy of the organization. It helps monitor performance and multiple perspectives to ensure balanced growth and continuous improvement. ಸೊ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂದರೆ, ಲೈಕ್ ಒಂದು ಬಿಸ್ನೆಸ್ ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ ಅಂದರೆ ಅದು ಹ್ಯೂಮನ್ ರಿಸೋರ್ಸ್ದು ಪಾರ್ಟ್ ಏನಾಗಿರುತ್ತೆ ಅಂದರೆ, ಪ್ರಾಪರಾಗಿ ಟೈಮಿಗೆ ಬೇಕಿರೋ ಪ್ರಾಪರ್ ಪರ್ಸನ್ನೇ ನಾವು ಕರೆಕ್ಟಾಗಿ ಹೈರ್ ಮಾಡಿಕೊಟ್ಟಿದ್ದೀವ. ನಮ್ಮ ಕಂಪನಿ ವಿಷನ್ ಅಂತ ಇರುತ್ತೆ ಗೊತ್ತಾ, ಅದಕ್ಕೆಲ್ಲ ಇವರು ಬರ್ತಾರಾ, ಲೈಕ್ ಹೊಂದ್ಕೊತಾರ. ಫಾರ್ ಎಕ್ಸಾಂಪಲ್ ಇವಾಗ ಅದು ಏನಾದರೂ ಒಂದು NGO ಅಂದ್ಕೊಳ್ಳಿ, ಬಟ್ ನಮಗೆ ಇಂಟರ್ವ್ಯೂಗೆ ಬಂದಿರೋ ಕ್ಯಾಂಡಿಡೇಟ್ ಅಂದರೆ ಅವ್ರು ಒಂದು ಸ್ವಲ್ಪ ದುಡ್ಡು ಮಾಡ್ಕೋಬೇಕು, ಲೈಕ್ ಮನಿ ಪ್ರಯೋರಿಟೈಸ್ ಮಾಡೋ ಪರ್ಸನ್ ಇದ್ದರೆ ಅವ್ರು NGOಗೆ ಸೂಟ್ ಆಗೋಲ್ಲ. NGO ಇಸ್ ದ ಥಿಂಗ್, ಲೈಕ್ ಇಲ್ದಿರೋರಿಗೆ ನಮ್ಮಷ್ಟು ಇದ್ದಷ್ಟು ಅವರು ಹೆಲ್ಪ್ ಮಾಡಬೇಕು ಅಂದ್ಕೊತಾರೆ, ಅದನ್ನ NGO ಅಂತ ಹೇಳ್ತಾರೆ. ಸೊ NGO ಮಿಷನ್ಗೆ ದುಡ್ಡು ಮಾಡ್ಕೋಬೇಕು ಅನ್ನೋರದು ಕ್ಯಾಟಸ್ಟಿಕ್ ಸೂಟ್ ಆಗೋಲ್ಲ. ಸೊ ಅವ್ರು ಎಷ್ಟೇ ಇದ್ದರೂ ಬೇಗ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಅಂಥವ್ರು ನಾವು ಆಯ್ಕೆ ಮಾಡ್ಕೊಳ್ಳೋದೇ ಇಲ್ಲ. ಸೊ ಅದರ ಬ್ಯಾಲೆನ್ಸ್ಡ್ ಸ್ಕೋರ್ ಕಾರ್ಡ್ ಅಂತ ಡೆಫಿನಿಷನ್ ಕೂಡ ಕೊಟ್ಟಿದ್ದೀನಿ. Next, what is competency? So competency refers to the combination of knowledge, skill, ability, attitudes and the behavior that an employee needs to perform a specific job
effectively and contribute to the strategic goals of the organization. ಸೊ ಕಾಂಪಿಟೆನ್ಸಿ ಅಂದರೆ ಎಂಪ್ಲಾಯಿಗೆ ಕಾಂಪಿಟೆನ್ಸಿ ಇರಬೇಕು ರೀ. ಅವ್ರು ಒಂದು ನಾಲೆಜ್ ಜಾಸ್ತಿ ಕಲ್ತ್ಕೊಂಡಿದ್ರಂದರೆ ನಾವು ಆ ನಾಲೆಜ್ ಪಡ್ಕೋಬೇಕು. ಇಲ್ಲಾಂದರೆ ಲೈಕ್ ಒಂಚೂರು ಏನಾದ್ರು ನಾಲೆಜ್ ನಮಗೆ ಕಮ್ಮಿ ಇದೆ ಅಂದರೆ ಏನಾದರೂ ಪ್ರಮೋಷನ್ ಕೊಡೋದಾಗಲಿ ಇಲ್ಲ ಇಂಕ್ರಿಮೆಂಟ್ ಕೊಡೋದಾಗಲಿ ಅವರು ಒಂದು ಪರ್ಸನ್ ಜಾಸ್ತಿ ಇರ್ತಾರಲ್ಲ, ಸೊ ಪೀಪಲ್ ವಿಲ್ ಬಿ ಚೂಸಿಂಗ್ ದಮ್ ಅಲ್ವಾ. ಸೊ ಆ ಥರ ನಾಲೆಜ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ಆರ್ ಎಬಿಲಿಟೀಸ್ ಇರ್ಬೋದು, ಇಲ್ಲ ಒಳ್ಳೆತನದ ಆ್ಯಟಿಟ್ಯೂಡ್ ಇರ್ಬೋದು, ಮತ್ತು ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋ ಬಿಹೇವಿಯರ್ ಇರ್ಬೋದು, ಇದೆಲ್ಲ ಎಂಪ್ಲಾಯಲ್ಲಿ ಪರ್ಫೆಕ್ಟಾಗಿರಬೇಕು ಒಂದು ಪೆಸಿಫಿಕ್ ಜಾಬ್ ಮಾಡಬೇಕಂದ್ರೆ. ಇದನ್ನ ಹೆಚ್ ಆರ್ ಡಿಯಲ್ಲಿ ಕಾಂಪಿಟೆನ್ಸಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಬೇಕಾಗಲ್ಲ, ಮೇ ಬಿ ಅದನ್ನ ಒಂದು 2 ಮಾರ್ಕ್ಸ್ಗೆ ಅವ್ರು ಕೇಳ್ತಾರೆ ಅಷ್ಟೇ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ವಾಟ್ ಈಸ್ ಇಂಡಕ್ಷನ್ ಪ್ರೋಗ್ರಾಮ್. ಸೊ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ತಿಳ್ಕೊಂಡ್ರೆ, ಇವಾಗ ಒಂದು ಎಂಪ್ಲಾಯಿನ ಹೈರ್ ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಹೈರ್ ಮಾಡ್ಕೊಂಡಿದ್ಮೇಲೆ ಆಫರ್ ಲೆಟರೆಲ್ಲ ಕೊಟ್ಟು ಫಸ್ಟ್ ದಿನ ಅವ್ರಿಗೆ ಏನೆಲ್ಲ ನಡೆಯುತ್ತೆ ಅಂದರೆ, ನಮ್ಮ ಆಫೀಸ್ ಅಂದರೆ ಏನು, ನಮ್ಮ ಆಫೀಸ್ ಯಾವಾಗ ಶುರು ಮಾಡಿದ್ದು, ನಮ್ಮ ಆಫೀಸ್ನ ವಿಷನ್ ಏನು, ಮತ್ತು ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಮತ್ತು ಈ ಆಫೀಸಿಂದ ಹೋಗಬೇಕಂದ್ರೆ ನೀವೇನೆಲ್ಲ ತೊಗೊಂಡು ಹೋಗ್ಬೇಕಾಗತ್ತೆ, ಅವ್ರು ನಮ್ಮ ಹತ್ರ ಎಲ್ಲ ಲೈಕ್ ನೋಟಿಸ್ ಪೀರಿಯಡ್ ಎಲ್ಲ ಇರುತ್ತೆ ಗೊತ್ತಾ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಲಿ, ಅವ್ರ ಲೀವ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಲಿ, ಅವರು ಲೈಕ್ ಪರ್ಮನೆಂಟ್ ಎಂಪ್ಲಾಯಿನ, ಕಾಂಟ್ರಾಕ್ಟ್ ಎಂಪ್ಲಾಯಿನ, ಆರ್ ನೀವು ಯಾವ ಟೀಮಿಗೆ ಹೋಗ್ತೀರಾ, ನಿಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಹೆಂಗಿರುತ್ತೆ, ಆ ಕೆಲಸ ಹೆಂಗಿರುತ್ತೆ, ಟ್ರೈನಿಂಗ್ ಅಂತ ಕೊಡ್ತಾರೆ. ಬಟ್ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಓವರ್ ಆಲ್ ವ್ಯೂ ಆಫ್ ದಿ ಆಫೀಸ್ ಲೈಕ್ ಕಲ್ಚರ್ ಆಗಿರ್ಬೋದು. ಒಬ್ರೊಬ್ರು ಅಂದರೆ ನಾರ್ಮಲ್ ಕ್ಯಾಶುವಲ್ಸಲ್ಲಿ ಬಂದರೂ ಓಕೆ ಅಂತಾರೆ, ಬಟ್ ಒಂದೊಂದು ಕಂಪನಿಯಲ್ಲಿ ಅಂದರೆ ಪಕ್ಕಾ ಫಾರ್ಮಲ್ಸಲ್ಲೇ ಬರಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಮತ್ತು ಅವರು ವರ್ಕ್ ಪೀರಿಯಡ್ ಲೈಕ್ ಶಿಫ್ಟ್ ಆಗಿರ್ಬೋದು, ಲೈಕ್ ಶಿಫ್ಟ್ ಹೆಂಗೆಲ್ಲ ಚೇಂಜ್ ಆಗುತ್ತೆ, ಅವ್ರ ಆಫ್ಸ್ ಎಲ್ಲ ಹೆಂಗೆ ಸಿಗುತ್ತೆ, ಒಬ್ಬೊಬ್ರಿಗೆ ಅಂದರೆ ವೀಕ್ಸಲ್ಲಿ ಸಿಗುತ್ತೆ, ಒಬ್ಬೊಬ್ರಿಗೆ ವೀಕೆಂಡಲ್ಲಿ ಸಿಗುತ್ತೆ, ಮತ್ತು ಒಂದು ಆಫ್ ಸಿಗುತ್ತೆ, 2 ಆಫ್ ಸಿಗುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ಅವರು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾರೆ. ಕಂಪನಿದು ಓವರ್ ಆಲ್ ವ್ಯೂ ಕೊಡ್ತಾರೆ, ಅದನ್ನ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಮತ್ತು ಇದ್ರದ್ದು ಪರ್ಪಸ್ ಏನು ಅಂತ 1-2-3 ಪಾಯಿಂಟ್ ಬರೀಬೇಕು. ಮತ್ತು ಕೀ ಕಾಂಪೋನೆಂಟ್ಸ್ ಆಫ್ ಇಂಡಕ್ಷನ್ ಪ್ರೋಗ್ರಾಮ್. ಸೊ ಹ್ಯಾಸ್ ಐ ಸೆಡ್, ಇಂಟ್ರೊಡಕ್ಷನ್ ಟು ದಿ ಆರ್ಗನೈಸೇಷನ್, ಮತ್ತು ಎಕ್ಸ್ಪ್ಲನೇಷನ್ ಆಫ್ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್, ಮತ್ತು ಜಾಬ್ ರೋಲ್ ಕ್ಲಾರಿಫಿಕೇಷನ್, ಮತ್ತು ಇಂಟ್ರೊಡಕ್ಷನ್ ಟು ಟೀಮ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ಸ್, ಮತ್ತು ಟೂರ್ ಫಾರ್ ದಿ ವರ್ಕ್ಸ್ ಪ್ಲೇಸ್, ಮತ್ತು ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್, ಮತ್ತು ಇಂಪಾರ್ಟೆನ್ಸ್ ಯಾಕೆ ಅದನ್ನ ಮಾಡಬೇಕು, ಮಾಡಿ ಅಂದರೆ ಏನಾಗತ್ತೆ ಅನ್ನೋದು ಒಂದು ಸ್ವಲ್ಪ ನೋಡ್ಕೊತ ಹೋಗಬೇಕಾಗತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಡಿಸ್ಕಸ್ ಹೆಚ್ ಆರ್ ಆಡಿಟ್. ಸೊ HR audit is a comprehensive evaluation and review of the organization human resource policy, practice, procedures and system. It assesses how well a HR function support the organization's strategic goals and ensure ಕಾಂಪ್ಲಿಯನ್ಸ್, ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್. ಸೊ ಅವ್ರೇನಾದರೂ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ಕೊಂಡಿರ್ತಾರಲ್ಲ ಹೆಚ್ ಆರು. ಸೊ ಈ ಟೈಮ್ಗೆ ಬರಬೇಕು, ಈ ಟೈಮ್ಗೆ ಹೋಗಬೇಕು, ಮತ್ತು ಎಂಪ್ಲಾಯೀಸ್ ಎಲ್ಲ ಹೀಗೆ ಇರಬೇಕು ಅನ್ನೋದೆಲ್ಲ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ನಮ್ಮ ಆಫೀಸ್ ತಕ್ಕನಂಗೆ ಇದೆಯಾ, ಲೈಕ್ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಿದ್ದೀರಾ, ಅದೆಲ್ಲ ಎಲ್ಲ ಎಂಪ್ಲಾಯೀಸ್ ವರ್ಕ್ ಮಾಡ್ಕೊತಿದ್ದಾರೆ, ಲೈಕ್ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರಾ, ಆರ್ ಇನ್ನೇನಾದರೂ ಹೊಸದೇನಾದರೂ ರೆಗ್ಯುಲೇಷನ್ಸ್ ತರಬೇಕಾ, ಇಲ್ಲ ಹೊಸದಾಗಿ ಏನಾದರೂ ರೂಲ್ಸ್ ಮಾಡಬೇಕಾ ಅನ್ನೋದೆಲ್ಲ ನೋಡಿ ಹೆಚ್ ಆರ್ ಆಡಿಟ್ ಮಾಡಬೇಕು. ವೈ? ಬಿಕಾಸ್ ಟು ಅಚೀವ್ ದಿ ಆರ್ಗನೈಸೇಷನ್ ಗೋಲ್ಸ್ ಆ್ಯಂಡ್ ಎನ್ಶ್ಯೂರ್ ಕಾಂಪ್ಲಿಹೆನ್ಸಿ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ ದಿ ಆರ್ಗನೈಸೇಷನ್. ಇಷ್ಟು ಬಂದು ಹೆಚ್ ಆರ್ ಆಡಿಟ್ದು ಮೀನಿಂಗ್ ಆಗಿರುತ್ತೆ ರೀ. ಮತ್ತು ಇದ್ರ ಡೆಫಿನಿಷನು ಕೂಡ ಕೊಟ್ಟಿದ್ದೀನಿ. ಮತ್ತು ಆಬ್ಜೆಕ್ಟಿವ್ಸ್ ಅಂತ ಒಂದು 2-3 ಪಾಯಿಂಟ್ ಆದರೂ ಬರೀಬೇಕಾಗತ್ತೆ. ಮತ್ತು ಟೈಪ್ಸ್ ಆಫ್ ಹೆಚ್ ಆರ್ ಆಡಿಟ್ ಏನೆಲ್ಲ ಬರುತ್ತೆ ಅಂದರೆ ಕಾಂಪ್ಲಿಯನ್ಸ್ ಆಡಿಟ್, ಪರ್ಫಾರ್ಮೆನ್ಸ್ ಆಡಿಟ್, ಸ್ಟ್ರಾಟಜಿಕ್ ಆಡಿಟ್, ಫಂಕ್ಷನ್ ಸ್ಪೆಸಿಫಿಕ್ ಆಡಿಟ್, ಮತ್ತು ಬೆಸ್ಟ್ ಪ್ರಾಕ್ಟೀಸ್ ಆಡಿಟ್ಸ್ ಅಂತ ಇಷ್ಟು ಒಂದು ಟೈಪ್ಸ್ ಆಗಿರುತ್ತೆ. ಮತ್ತು ಕೀ ಏರಿಯಾಸ್ ಕವರ್ಡ್ ಇನ್ ಹೆಚ್ ಆರ್ ಆಡಿಟ್ ಯಾವ್ಯಾವುದ್ರಲ್ಲೆಲ್ಲ ಅವರು ಹೆಚ್ ಆರ್ ಆಡಿಟ್ ಮಾಡ್ತಾರೆ ಅಂದರೆ ರೆಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, performance management, compensation and benefits, and employee relations, ಮತ್ತು health and safety, HR policies and procedures, ಮತ್ತು succession planning. ಇಷ್ಟೆಲ್ಲ ಅವ್ರು ಹೆಚ್ ಆರ್ ಆಡಿಟ್ ಮಾಡ್ಕೊತ ಹೋಗ್ತಾರೆ ರೀ. ಮತ್ತು ವಾಟ್ ಈಸ್ ದಿ ಪ್ರಾಸೆಸ್ ಆಫ್ ಕಂಡಕ್ಟಿಂಗ್ ಆ್ಯಂಡ್ ಹೆಚ್ ಆರ್ ಆಡಿಟ್ ಅಂದರೆ ಫಸ್ಟ್ ಪ್ಲ್ಯಾನ್ ಮಾಡ್ಕೋಬೇಕು, ಯಾವ್ಯಾವ ಟೈಮಲ್ಲಿ ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ನಾವು ಆಡಿಟ್ ಮಾಡ್ಕೊತೀವಿ ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ಕೋಬೇಕು. ಮತ್ತು ಟೀಮ್ಸ್ ಬಗ್ಗೆ ಡೇಟಾ ಕಲೆಕ್ಷನ್ಸ್ ಮಾಡ್ಕೋಬೇಕು.
ಮತ್ತು ಅದನ್ನ ಅನಾಲಿಸಿಸ್ ಮಾಡ್ಕೋಬೇಕು ಮತ್ತು ರಿಪೋರ್ಟಿಂಗ್ ಮಾಡಬೇಕು. ಲೈಕ್ ಡಾಕ್ಯುಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ರೀ. ಅದು ಸಾಫ್ಟ್ ಕಾಪಿ ಇರಲಿ ಹಾರ್ಡ್ ಕಾಪಿ ಇರಲಿ, ಮೋಸ್ಟ್ ಆಫ್ ದ ಕೇಸಸಲ್ಲಿ ಎರಡೂ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಆ್ಯಕ್ಷನ್ ಪ್ಲ್ಯಾನ್, ಇದೆಲ್ಲ ಬಂದು ಪ್ರಾಸೆಸ್ ಆಫ್ ಆಡಿಟ್ ಆಗಿರುತ್ತೆ. ಮತ್ತು ಇಂಪಾರ್ಟೆನ್ಸ್ ಅಂತ ಹಾಕಿ 1-2-3 ಪಾಯಿಂಟ್ ಬರೀಬೇಕಾಗತ್ತೆ. ಇಷ್ಟು ನಿಮಗೆ 15 ಮಾರ್ಕ್ಸ್ ಕೇಳೋ ಕ್ವೆಶನ್ ಆಗಿರುತ್ತೆ ರೀ HR ಆಡಿಟ್ದು. ಇಲ್ಲ ಅವನೇನೋ ಮೀನಿಂಗ್ ಮಾತ್ರ ಕೇಳಿದ್ರೆ ಫಸ್ಟ್ ಮೀನಿಂಗ್ ಮಾತ್ರ ಬರೀರಿ, ಆರ್ ಇಂಪಾರ್ಟೆನ್ಸ್ ಆರ್ ಟೈಪ್ಸ್ ಅಂತ ಅಟ್ಲೀಸ್ಟ್ ಏನಾದರೂ ಒಂದು ಕ್ವೆಶನ್ ಆದರೂ ಬಂದೇ ಬರುತ್ತೆ. ಅದಕ್ಕೆ ಎಷ್ಟು ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ ಇದನ್ನ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ವಾಟ್ ಈಸ್ ರೋಲ್ ಆಫ್ HR ಇನ್ ಕೌನ್ಸಲಿಂಗ್. ಸೊ HR ಏನೆಲ್ಲ ರೋಲ್ಸ್ ಆಗಿರುತ್ತೆ ಅಂದರೆ ಅರ್ಲಿ ಐಡೆಂಟಿಫಿಕೇಷನ್ ಆಫ್ ಇಶ್ಯೂಸ್. ಒಂದು ಇಶ್ಯೂ ಸ್ಟಾರ್ಟ್ ಆಗ್ತಿದೆ ಅಂದರೆ ಅದು ಫಸ್ಟೇ ನೋಡಿ ಅದನ್ನ ಹೆಂಗೆ ಸಾರ್ಟ್ಔಟ್ ಮಾಡೋದು ಅಂತ ನೋಡ್ಕೋಬೇಕಲ್ಲ. ಸೊ ಅರ್ಲಿ ಐಡೆಂಟಿಫಿಕೇಷನ್ ಆಫ್ ಇಶ್ಯೂ ಆಗಿರ್ಬೋದು, ಮತ್ತು ಪ್ರೊವೈಡಿಂಗ್ ಎ ಸೇಫ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಮತ್ತು ಲಿಸ್ನಿಂಗ್ ಆ್ಯಂಡ್ ಗೈಡೆನ್ಸ್ ಆಗಿರ್ಬೋದು, ಮತ್ತು ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಆಗಿರ್ಬೋದು, ಮತ್ತು ರೆಫರಲ್ ಟು ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಮತ್ತು ಸಪೋರ್ಟ್ ಡ್ಯೂರಿಂಗ್ ಟ್ರಾನ್ಸಿಷನ್ಸ್ ಆಗಿರ್ಬೋದು, ಮತ್ತು ಕೆರಿಯರ್ ಆ್ಯಂಡ್ ಗ್ರೋತ್ ಕೌನ್ಸ್ಲಿಂಗ್ ಆಗಿರ್ಬೋದು, ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸ್ ಸಪೋರ್ಟ್ ಆಗಿರ್ಬೋದು. ಇಷ್ಟು ಬಂದು ರೋಲ್ಸ್ ಆಗಿರುತ್ತೆ. ಸೊ ಅದರಲ್ಲಿ ನಮಗೆ ಇಂಪಾರ್ಟೆನ್ಸ್ ಅಂತ ಬರೋದು ಒಂದು 3-4 ಪಾಯಿಂಟ್ ಬರೀಬೇಕಾಗತ್ತೆ. ಮತ್ತು ಅದ್ರದ್ದು ನಿಮಗೆ ಬೇಕಿದ್ದರೆ ಒಂದು ಎಕ್ಸಾಂಪಲ್ಸು ಕೊಡ್ಬೋದು. ಲೈಕ್ ಎಕ್ಸಾಂಪಲ್ ಸಿಚುವೇಶನ್ಸ್ ವೇರ್ HR ಮೇ ಆಫರ್ ಕೌನ್ಸ್ಲಿಂಗ್, ಲೈಕ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಕೋವರ್ಕರ್ ಆ್ಯಂಡ್ ಮ್ಯಾನೇಜರ್ ಆಗಿದ್ದರೆ ಅವಾಗ ಅಫ್ಕೋರ್ಸ್ ಅವರು ಕೊಡಲೇಬೇಕಲ್ವಾ ಕೌನ್ಸ್ಲಿಂಗ್ನ. ಮತ್ತು ಪರ್ಸ್ನಲ್ ಪ್ರಾಬ್ಲಮ್ ಏನಾದರೂ ತೊಗೊಬಂದು ಎಂಪ್ಲಾಯೀಸ್ ವರ್ಕಲ್ಲಿ ಎಫೆಕ್ಟ್ ಆಗ್ತಿದ್ದಾರೆ ಅಂದರೆ ಆವಾಗಲೂ ಸಹ ಅವ್ರಿಗೆ ಕೌನ್ಸ್ಲಿಂಗ್ ಕೊಡಬೇಕಾಗತ್ತೆ. ಇದೆಲ್ಲ ಎಂಪ್ಲಾಯಿ ಮೈಂಡ್ ಪ್ರಾಪರ್ ಇದ್ದರೆ ಮಾತ್ರ ಅವ್ರು ನೆಟ್ಟಿಗೆ ಕೆಲಸ ಮಾಡ್ತಾರೆ. ಸೊ ದಟ್ ಅವ್ರ ಕೆಲಸ ಪ್ರಾಪರ್ ನಡೆದರೆ ಲೈಕ್ ಅವ್ರದ್ದು ಗೋಲ್ಸ್ ಎಲ್ಲ ಏನಿದೆಯೋ ಅದೆಲ್ಲ ಅಚೀವ್ ಆಗುತ್ತೆ. ಆವಾಗ ಕಂಪ್ನಿಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಇಲ್ಲಾಂದರೆ ಇದು ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್. ಸೊ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಅಲೈನ್ HRs ವಿತ್ ಆರ್ಗನೈಸೇಷನಲ್ ಗೋಲ್, ಮತ್ತು ಎನ್ಶ್ಯೂರ್ ಆರ್ಗನೈಸೇಷನಲ್ ಎಫೆಕ್ಟಿವ್ನೆಸ್, ದೆನ್ ಫೆಸಿಲಿಟೇಟ್ಸ್ ಚೇಂಜ್ ಮ್ಯಾನೇಜ್ಮೆಂಟ್. Next, promotes a culture of continuous improvement. Next, improves employee engagement and morale. Next, builds strong leadership and teams. Next, strengthens organizational structure. Next, encourage innovation and adaptability. Next, ಸಪೋರ್ಟ್ಸ್ ಟ್ಯಾಲೆಂಟ್ ಡೆವಲಪ್ಮೆಂಟ್. ಇದೆಲ್ಲ ಬಂದು ಇಂಪಾರ್ಟೆನ್ಸ್ ಆಗಿರುತ್ತೆ. ಮತ್ತು ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಸ್ಟ್ರಾಟಜಿಕ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಫಸ್ಟ್ ನಮಗೆ ಹ್ಯಾಸ್ ಐ ಸೆಡ್ ಎಲ್ಲ ಸಬ್ಜೆಕ್ಟಲ್ಲೂ ಅಷ್ಟೇ ರೀ. ಇವಾಗ ಮೇಲೆ ಇಂಪಾರ್ಟೆನ್ಸ್ ಅಂತ ಕೇಳಿದಾರ, ಇದರಲ್ಲೂ ಸಹ ನಮಗೆ ಅಡ್ವಾಂಟೇಜ್ ಅಂತ ಕೇಳಿದ್ದಾರೆ. ಸೊ ಅಡ್ವಾಂಟೇಜ್ ಮತ್ತು ಇಂಪಾರ್ಟೆನ್ಸ್ನ ಸೇಮೇ 1-2-3 ಪಾಯಿಂಟ್ ಬರಿಬೋದು. ಸೊ ಇದರಲ್ಲೂ ಸಹ ಅಲೈನ್ ದಿ HR ಆ್ಯಂಡ್ ಬಿಸ್ನೆಸ್ ಗೋಲ್ಸ್ ಅನ್ನೋದಾಗಲಿ, ಮತ್ತು ಇಂಪ್ರೂವ್ಡ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಆಗಿರಲಿ, ಮತ್ತು ಪ್ರೊಆಕ್ಟಿವ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಆಗಿರಲಿ, ಮತ್ತು ಬೆಟರ್ ಡಿಸಿಷನ್ ಮೇಕಿಂಗ್ ಆಗಿರಲಿ, ಮತ್ತು ಎನ್ಹಾನ್ಸ್ ಎಂಪ್ಲಾಯಿ ಎಂಗೇಜ್ಮೆಂಟ್, ಎಫೆಕ್ಟಿವ್ ಚೇಂಜ್ ಮ್ಯಾನೇಜ್ಮೆಂಟ್, ಎಫೆಕ್ಟಿವ್ ರಿಸೋರ್ಸ್ ಯುಟಿಲೈಸೇಷನ್, ಕಾಂಪಿಟೇಟಿವ್ ಅಡ್ವಾಂಟೇಜ್ ಥ್ರೂ ಹ್ಯೂಮನ್ ಕ್ಯಾಪಿಟಲ್, ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಇಂಪ್ರೂವ್ಡ್ ಲೀಗಲ್ ಕಾಂಪ್ಲಿಹೆನ್ಸ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್. ಇದೆಲ್ಲ ಬಂದು ಅಡ್ವಾಂಟೇಜಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ HRD ಎಫೆಕ್ಟಿವ್ನೆಸ್. ಯಾವ್ಯಾವ ಕೀ ಡೈಮೆನ್ಷನಲ್ಲಿ HR ಬಂದು ಎಫೆಕ್ಟಿವ್ ಆಗಿರುತ್ತೆ ಅಂದರೆ, ಸೊ ಫಸ್ಟ್ ನಾವು HRD ಎಫೆಕ್ಟಿವ್ನೆಸ್ ಅಂದರೆ ಏನು ಅಂತ ನೋಡ್ಕೊಂಡು ಹೋಗೋಣ. ಇಟ್ಸ್ ರೆಫರ್ಸ್ ಟು ದಿ ಎಕ್ಸ್ಟೆಂಟ್ ಟು ವಿಚ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ initiatives such as training, career development, performance management and organizational learning to achieve their intent outcomes and contribute to organizational goal. So as I said before, HRದು main role ಏನಾಗಿರುತ್ತೆ ಅಂದರೆ HRD ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ದು ಒಂದು ಟ್ರೈನಿಂಗ್ ಕೊಡೋದಾಗಲಿ, ಇಲ್ಲ ಕೆರಿಯರ್ ಡೆವಲಪ್ಮೆಂಟ್ ಮಾಡೋದಾಗಲಿ, ಮತ್ತು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಮಾಡೋದಾಗಲಿ, ಒಂದು ಆರ್ಗನೈಸೇಷನ್ ಲೆವೆಲಲ್ಲಿ ಒಂದು ಲರ್ನಿಂಗ್ ಕೊಡೋದಾಗಲಿ, ಇದೆಲ್ಲ ಒಂದು ಎಂಪ್ಲಾಯಿಗೆ ಮಾಡಬೇಕಾಗತ್ತೆ. ಆವಾಗ ತಾನೇ ಅವ್ರ ಕಡೆಯಿಂದ ನಮಗೆ ಪ್ರಾಪರ್ ಔಟ್ಕಮ್ ಬರುತ್ತೆ, ವಿಚ್ ವಿಲ್ ಲೀಡ್ ಅಸ್ ಟು ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ ಇನ್ ದ ಸೆನ್ಸ್ ಆಫ್ ಪ್ರಾಫಿಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದ್ದು ಕೀ ಡೈಮೆನ್ಷನ್ಸ್ ಏನಲ್ಲ ಅಂದರೆ ಅಲೈನ್ ವಿತ್ ಆರ್ಗನೈಸೇಷನಲ್ ಸ್ಟ್ರಾಟಜಿ, ಎಂಪ್ಲಾಯಿ ಕಾಂಪಿಟೆನ್ಸ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್, ಬಿಹೇವಿಯರಲ್ ಆ್ಯಂಡ್ ಆ್ಯಟಿಟ್ಯೂಡ್ ಚೇಂಜ್, ಟ್ಯಾಲೆಂಟ್ ರಿಟೆನ್ಷನ್ ಆ್ಯಂಡ್ ಎಂಗೇಜ್ಮೆಂಟ್, leadership and succession readiness, return on investment,
ಇನ್ನೋವೇಷನ್ ಆ್ಯಂಡ್ ಕಲ್ಚರ್, ಲರ್ನಿಂಗ್ ಕಲ್ಚರ್, ಇಷ್ಟೆಲ್ಲ ಬಂದು ಇದ್ರದ್ದು ಡೈಮೆನ್ಷನ್ಸ್ ಆಗಿರುತ್ತೆ. ಇಷ್ಟು ಡೈಮೆನ್ಷನಲ್ಲಿ HR D ಎಫೆಕ್ಟಿವ್ನೆಸ್ ಆಗಿ ವರ್ಕ್ ಮಾಡತ್ತೆ ಅಂತ. ಸೊ ಇದ್ರದ್ದು ಹೌ ಟು ಮೆಷರ್ ಏನು ಬೇಡ, ಇಷ್ಟಕ್ಕೆ ನೀವು ಸುಮ್ಮನೆ ಒಂದು ಚಿಕ್ಕದಾಗಿ ಅದ್ರ ಕನ್ಕ್ಲೂಷನ್ ಕೊಟ್ಟು ಮುಗಿಸ್ಬೋದು. ಸೊ ನೆಕ್ಸ್ಟ್, ವೈ ಕೋಚಿಂಗ್ ಇಸ್ ನೀಡೆಡ್ ಇನ್ ಆರ್ಗನೈಸೇಷನ್, ವಾಟ್ ಆರ್ ದಿ ಸ್ಕಿಲ್ಸ್ ನೀಡೆಡ್ ಫಾರ್ ಎಫೆಕ್ಟಿವ್ ಕೋಚಿಂಗ್. ಸೊ ಕೋಚಿಂಗ್ ಇಸ್ ಫೋಕಸ್ಡ್ development process where a manager or the coach support an employee to improve performance, develop its skill and reach their potential. It plays a strategic role in engaging individual and organizational effectiveness. ಒಂದು ಕೋಚಿಂಗ್ ಅನ್ನೋದು ಒಂದು ಮ್ಯಾನೇಜರ್ ಆಗಿ ಕೊಡ್ಬೋದು, ಟೀಮ್ ಲೀಡರ್ ಕೊಡ್ಬೋದು, ಇಲ್ಲ HR ಕಡೆಯಿಂದ ಕೊಡ್ಬೋದು. ಯಾಕೆ ಕೊಡ್ತಾರಂದರೆ ಒಂದು ಎಂಪ್ಲಾಯಿದು ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡೋಕ್ಕೆ, ಅವ್ರ ಸ್ಕಿಲ್ಸ್ನ ಇಂಪ್ರೂವ್ ಮಾಡೋಕ್ಕೆ, ವಿಚ್ ವಿಲ್ ರೀಚ್ ದೇರ್ ಪೊಟೆನ್ಷಿಯಲ್. ಒಂದು ಪೊಟೆನ್ಷಿಯಲ್ ಒಂದು ಇರುತ್ತೆ, ಅವ್ರಿಗೆ ಇಷ್ಟೆಲ್ಲ ಮಾಡ್ಬೋದು ಅಂತ ಒಂದು ಪುಷ್ ಕೊಡಬೇಕಾಗತ್ತೆ. ಆವಾಗ ತಾನೇ ಅವ್ರು ಅದನ್ನ ಮಾಡ್ತಾರೆ. ಅದು ಮಾಡಿದ್ಮೇಲೆ ಅವರೊಂದು ಒಳ್ಳೆ ಪೊಟೆನ್ಷಿಯಲಿಂದ ಅವ್ರು ಕೆಲಸ ಮಾಡ್ಕೊತ ಹೋಗಿದ್ರೆ ವಿಚ್ ವಿಲ್ ಗಿವ್ ಎ ಲೈಕ್ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಅವ್ರನ್ನ ಆರ್ಗನೈಸೇಷನ್ ಗೋಲ್ನ ಅಚೀವ್ ಮಾಡ್ಬೋದು ಅಂತ. ಸೊ ಇದ್ರದ್ದು ಬೇಸಿಕ್ ಅಂದರೆ ಇಷ್ಟೇ ಇರುತ್ತೆ ರೀ, ಪ್ರತಿಯೊಂದಕ್ಕೂ ಹೀಗೆ ಬರೀಬೇಕಾಗತ್ತೆ. ವಿಚ್ ವಿಲ್ ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ ಆ್ಯಂಡ್ ಫಾರ್ ದ ಆರ್ಗನೈಸೇಷನ್ ದೇ ವಿಲ್ ಬಿ ಗೆಟಿಂಗ್ ದ ಗ್ರೋತ್ ಆಫ್ ದಿ ಆರ್ಗನೈಸೇಷನ್ ಆ್ಯಸ್ ವೆಲ್ ಆಸ್ ದಿ ಪ್ರಾಫಿಟ್. ಸೊ ರೀಸನ್ಸ್ ವೈ ಇಟ್ ಈಸ್ ನೀಡೆಡ್ ಅಂದರೆ ಇಟ್ ಇಂಪ್ರೂವ್ಸ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್, ಮತ್ತು ಇಟ್ ಸಪೋರ್ಟ್ಸ್ ಸ್ಕಿಲ್ ಡೆವಲಪ್ಮೆಂಟ್, ಮತ್ತು ಇಟ್ ಎನ್ಶ್ಯೂರ್ಸ್ leadership development, ಮತ್ತು it ensures employee engagement and motivation, and it will facilitate change management, it encourages accountability, and it builds strong relationship between the employees, ಮತ್ತು it improves retention. ಸೊ ಸ್ಕಿಲ್ಸ್ ಏನೆಲ್ಲ ಬೇಕು ಅಂದರೆ ಫಸ್ಟ್ ನಮಗೆ ಆ್ಯಕ್ಟಿವ್ ಲಿಸ್ನಿಂಗ್ ಸ್ಕಿಲ್ ಅನ್ನೋದು ಬೇಕಾಗತ್ತೆ, ಮತ್ತು ಎಫೆಕ್ಟಿವ್ ಕ್ವಶನಿಂಗ್ ಸ್ಕಿಲ್ ಬೇಕಾಗತ್ತೆ, ಮತ್ತು ಎಂಪತಿ. ಸಿಂಪತಿ ಅಂದರೆ ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಎಂಪತಿ ಅನ್ನೋ ರೋಲ್ ಬಂದು ಪ್ರತಿ ಕಡೆನೂ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಅಂದರೆ ಗಿವಿಂಗ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್, ಮತ್ತು ನೆಕ್ಸ್ಟ್ ಯಾವುದಪ್ಪ ಅಂದರೆ ಗೋಲ್ ಸೆಟ್ಟಿಂಗ್ ಸ್ಕಿಲ್ ಆಗಿರುತ್ತೆ, ಮತ್ತು ಪೇಷನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್ ಸ್ಕಿಲ್ ಆಗಿರುತ್ತೆ, ಮತ್ತು ಬಿಲ್ಡಿಂಗ್ ಟ್ರಸ್ಟ್ ಇದು ಒಂದು ಸ್ಕಿಲ್ ಆಗಿರುತ್ತೆ, ಮತ್ತು ಮೋಟಿವೇಶನಲ್ ಸ್ಕಿಲ್ಸ್, ಮತ್ತು ಅಬ್ಸರ್ವೇಷನ್ ಆ್ಯಂಡ್ ಇನ್ಸೈಟ್, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಇದು ಸ್ಕಿಲ್ಲೆಲ್ಲ ಬರೆದು ಪಕ್ಕದಲ್ಲಿ ಚಿಕ್ಕದಾಗ ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕಾಗತ್ತೆ. ಈ ಥರ ಬರೆದ್ರೆ ನಿಮ್ಮ ಆನ್ಸರ್ ಪೇಪರ್ಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ನಿಮ್ಮ ಆನ್ಸರ್ಗೂ ಒಂದು ಮಾರ್ಕ್ಸ್ ಒಳ್ಳೆ ಸಿಗುತ್ತೆ. ನೆಕ್ಸ್ಟ್, how do you evaluate HR functions of an organization? So evaluating HR finance ಯಾವ್ದು ಅಂದರೆ set clear evaluation objectives, ಮತ್ತು identification of key HR functions to evaluate, ಮತ್ತು establish performance metrics and KPI, ಮತ್ತು collection of data, ಮತ್ತು ಅನಾಲಿಸಿಂಗ್ HR process and outcomes, ಮತ್ತು ಕಂಡಕ್ಟ್ HR audit, ಮತ್ತು ಬೆಂಚ್ ಮಾರ್ಕಿಂಗ್, ಮತ್ತು ಗ್ಯಾದರ್ ಫೀಡ್ಬ್ಯಾಕ್ ಫ್ರಮ್ ದಿ ಸ್ಟೇಕ್ ಹೋಲ್ಡರ್, ಮತ್ತು ರಿಪೋರ್ಟ್ ಫೈಂಡಿಂಗ್ಸ್ ಆ್ಯಂಡ್ ರೆಕಮೆಂಡ್ ಇಂಪ್ರೂವ್ಮೆಂಟ್ಸ್, ಮತ್ತು ಇಂಪ್ಲಿಮೆಂಟ್ ಆ್ಯಂಡ್ ಮಾನಿಟರ್ ಚೇಂಜಸ್. ಇವೆಲ್ಲ ಬಂದು ಲೈಕ್ ನಮಗೆ HRದು ಲೈಕ್ HR ಫಂಕ್ಷನ್ಸ್ದು HR ರೋಲ್ದು ಫಂಕ್ಷನ್ಸ್ ಆಗಿರುತ್ತೆ ಒಂದು ಆರ್ಗನೈಸೇಷನಲ್ಲಿ. ಎಷ್ಟು ಮೇನ್ 10 ಪಾಯಿಂಟ್ಸ್ ಇರುತ್ತೆ. ಮೇನ್ 10 ಪಾಯಿಂಟ್ಸ್ ಓದ್ಕೊಂಡ್ರೆ ನೀವು ಇಂಪಾರ್ಟೆನ್ಸ್ ಕೇಳಿ, ಅಡ್ವಾಂಟೇಜಸ್ ಕೇಳಿ, ಇಲ್ಲ ಡಿಸ್ಅಡ್ವಾಂಟೇಜಸ್ ಕೇಳಿದ್ರೆ ಇದನ್ನೇ ಬರೆದು ಅದು ಹೆಂಗೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಕೂಡ ಬರೀಬೋದಾಗತ್ತೆ. ಸೊ ನೆಕ್ಸ್ಟ್ ಅಂದರೆ ರೈಟ್ ಎ ನೋಟ್ ಆನ್ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ HR ಥ್ರೂ ಕ್ರಾಸ್ ಟ್ರೈನಿಂಗ್. ಸೊ ಅದು ಯಾವುದ್ರೆಲ್ಲ ನಮಗೆ ಯುಟಿಲೈಸೇಷನ್ ಆಗುತ್ತೆ ಅಂದರೆ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಎಲಿಗಬಿಲಿಟಿ, ಮತ್ತು ಆಪ್ಟಿಮಲ್ ರಿಸೋರ್ಸ್ ಯುಟಿಲೈಸೇಷನ್, improves employee skill sets, enhance collaboration and teamwork, supports succession planning, reduce training cost, boosts employees motivation and engagement, enables continuous improvement. ಇಷ್ಟು ಆಗುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಅಂದರೆ elaborate the term career planning and succession planning, discuss the relationship between both of them. First ನಾವು career planning definition ಬರಿಬೇಕು, as I said every time, ಮತ್ತು key points ಅನ್ನೋದು 1-2-3 ಬರಿಬೇಕು. ಅದಾದಮೇಲೆ ಸೇಮ್ ಡೆಫಿನಿಷನ್ ಆ್ಯಂಡ್ ಕೀ ಫೀಚರ್ಸ್, ಮತ್ತು ಇದ್ರದ್ದು ಡಿಫ್ರೆನ್ಸ್ ಬಿಟ್ವೀನ್ ಅಂತ ಬರೀಬೇಕು. ಬಿಕಾಸ್ ಕ್ವಶನಲ್ಲೇ ಏನು ಕೇಳಿದ್ದಾರೆ ಅಂದರೆ ಎಕ್ಸ್ಪ್ಲೈನ್ ದ ಟರ್ಮ್ ಅಂತ ಕೇಳಿದ್ದಾರೆ ಆಲ್ರೆಡಿ. ಕೆರಿಯರ್ ಪ್ಲಾನಿಂಗ್ ಅಂದರೆ ಏನು, ಸಕ್ಸೆಷನ್ ಅಂದರೆ ಏನು, ಮತ್ತು ಅದ್ರ ರಿಲೇಷನ್ಶಿಪ್ ಬಿಟ್ವೀನ್ ಹೆಂಗಿದೆ ಅಂತ.
ಸೊ ಅದರಲ್ಲಿ ನಮಗೆ ಫಸ್ಟು ಕೆರಿಯರ್ ಪ್ಲ್ಯಾನಿಂಗ್, ಸೆಷನ್ ಪ್ಲ್ಯಾನಿಂಗ್, ಅದು ರಿಲೇಷನ್ಶಿಪ್ ಹೆಂಗಿರುತ್ತೆ ಅಂತ ಬರಿಬೇಕು. ಫಸ್ಟ್ ಫೋಕಸ್ ಯಾವುದ್ರ ಮೇಲಿರುತ್ತೆ, ಮತ್ತು ಸ್ಕೋಪ್ ಯಾವುದು, ಮತ್ತು ಆಬ್ಜೆಕ್ಟಿವ್ ಯಾವುದು, ಮತ್ತು ಟೈಮ್ ಫ್ರೇಮ್ ಯಾವುದು, ಮತ್ತು ಡೆವಲಪ್ಮೆಂಟ್ ಅಪ್ರೋಚ್ ಯಾವುದು ಅದೆಲ್ಲ ಬರೆದು ಈ ಥರ ಬಾಕ್ಸ್ ಹಾಕಿ ಬರೆದ್ರೆ ಒಂದು ಸ್ವಲ್ಪ ಎನ್ಹ್ಯಾನ್ಸ್ಮೆಂಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಯಾವುದಂದರೆ ವಾಟ್ ಆರ್ ಕಾಂಪಿಟೆನ್ಸಿವ್. ಸೊ ಆ್ಯಕ್ಚುಲಿ ಇದು ಆಗಿದೆ, ಕಾಂಪಿಟೆನ್ಸಿವ್ ಆಗಿದೆ, ಟೈಪ್ಸ್ ಆಗಿಲ್ಲ. ಟೈಪ್ಸಲ್ಲಿ ನಮಗೆ ಕೋರ್ ಕಾಂಪಿಟೆನ್ಸೀಸ್, ಫಂಕ್ಷನಲ್ ಕಾಂಪಿಟೆನ್ಸೀಸ್ ಮತ್ತು ಲೀಡರ್ಶಿಪ್ ಕಾಂಪಿಟೆನ್ಸೀಸ್ ಬರುತ್ತೆ. ಪ್ರಾಸೆಸ್ ಯಾವುದಲ್ಲ ಅಂದರೆ ಜಾಬ್ ಅನಾಲಿಸಿಸ್ ಆಗಿರ್ಬೋದು, ಐಡೆಂಟಿಫಿಕೇಷನ್ ಆಫ್ ಕೀ ಕಾಂಪಿಟೆನ್ಸೀಸ್ ಆಗಿರ್ಬೋದು, ಮತ್ತು ಡಿಫೈನ್ ಕಾಂಪಿಟೆನ್ಸಿವ್ ಡಿಕ್ಷನರಿ ಆಗಿರ್ಬೋದು, ಮತ್ತು ಡೆವಲಪ್ ಕಾಂಪಿಟೆನ್ಸಿ ಫ್ರೇಮ್ವರ್ಕ್ ಆಗಿರ್ಬೋದು, ಮತ್ತು ಆಕ್ಸೆಸ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಮತ್ತು ಐಡೆಂಟಿಫಿಕೇಷನ್ ಆಫ್ ಗ್ಯಾಪ್ಸ್ ಆಗಿರ್ಬೋದು, ಮತ್ತು ಡೆವಲಪ್ಮೆಂಟ್ ಪ್ಲ್ಯಾನಿಂಗ್ ಆಗಿರ್ಬೋದು, ಮತ್ತು ಮಾನಿಟರ್ ಆ್ಯಂಡ್ ರಿವ್ಯೂ ಕೂಡ ಆಗಿರ್ಬೋದು. ಇದೆಲ್ಲ ಬಂದು ನಮಗೆ ಸ್ಟೆಪ್ಸ್ ಇನ್ ಕಾಂಪಿಟೆನ್ಸಿ ಮ್ಯಾಪಿಂಗ್ ಆಗಿರುತ್ತೆ. ಅದಾದಮೇಲೆ ನಿಮಗೆ ಬೆನಿಫಿಟ್ಸ್ ಬೇಕಿದ್ರೆ ಬರಿಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಮತ್ತು ಕನ್ಕ್ಲೂಷನ್ ಕೊಡೋಕ್ಕಂತೂ ಮರಿಬೇಡಿ. ಸೊ ನೆಕ್ಸ್ಟ್ ಯಾವುದು ಅಂದರೆ ಹೌ ಡು ಯು ಅಲೈನ್ HR ವಿತ್ ಯುವರ್ business to achieve competitive advantage. ಸೊ ಇದರಲ್ಲಿ ನಮಗೆ ಅಂಡರ್ಸ್ಟ್ಯಾಂಡ್ ದಿ ಬಿಸ್ನೆಸ್ ಸ್ಟ್ರಾಟಜಿ, ಟ್ರಾನ್ಸ್ಲೇಟ್ ಬಿಸ್ನೆಸ್ ಸ್ಟ್ರಾಟಜಿ ಇಂಟು HR ಆಬ್ಜೆಕ್ಟಿವ್, ಮತ್ತು ಡೆವಲಪ್ ಸ್ಟ್ರಾಟಜಿಕ್ HR ಪ್ರಾಕ್ಟೀಸ್, ಮತ್ತು ಇಂಪ್ಲಿಮೆಂಟ್ ಕಾಂಪಿಟೆನ್ಸಿ ಬೇಸ್ಡ್ ಸಿಸ್ಟಮ್, ಮತ್ತು ಇಂಟಿಗ್ರಿಟಿ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ವಿತ್ ಸ್ಟ್ರಾಟಜಿ, ಮತ್ತು ಫೋಕಸ್ ಆನ್ ಎಂಪ್ಲಾಯಿ ಡೆವಲಪ್ಮೆಂಟ್ ಆ್ಯಂಡ್ ಎಂಗೇಜ್ಮೆಂಟ್, ಮತ್ತು ಯೂಸ್ HR ಅನಾಲಿಟಿಕ್ಸ್ ಫಾರ್ ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್, ಮತ್ತು ಎನ್ಶ್ಯೂರ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಎಲಿಗಿಲಿಟಿ, ಮತ್ತು ಕಮ್ಯುನಿಕೇಟ್ ಆ್ಯಂಡ್ ಇನ್ವಾಲ್ವ್ ಎಂಪ್ಲಾಯೀಸ್, ಮತ್ತು ಮಾನಿಟರ್ ಆ್ಯಂಡ್ ರಿವ್ಯೂ ಅಲೈನ್ಮೆಂಟ್ ರೆಗ್ಯುಲರ್ಲಿ, ಮತ್ತು ಹೌ ಇಟ್ ವರ್ಕ್ಸ್ ಲೈಕ್ ಹೌ ಇಟ್ಸ್ ಲೀಡ್ಸ್ ದಿ ಕಾಂಪಿಟೆಂಟಿವ್ ಅಡ್ವಾಂಟೇಜ್ ಅಂತ ಹಾಕಿ. ಲೈಕ್ ಅದರಲ್ಲಿ ಏನು ಬರುತ್ತೆ ಅಂದರೆ ರೈಟ್ ಟ್ಯಾಲೆಂಟ್ ಅಟ್ ದಿ ರೈಟ್ ಟೈಮ್ ಆಗಿರ್ಬೋದು, ಮತ್ತು ಇಂಪ್ರೂವ್ಡ್ ಪ್ರಾಡಕ್ಟಿವಿಟಿ, ಮತ್ತು ಇನೋವೇಷನ್ ಆ್ಯಂಡ್ ಅಗಿಲಿಟಿ, ಕಾಸ್ಟ್ ಎಫಿಷಿಯನ್ಸಿ, ಮತ್ತು ಎಂಪ್ಲಾಯ್ ರಿಸ್ಟ್ರಿಕ್ಷನ್. ಸೊ ಇಷ್ಟಕ್ಕೆ ವೀಡಿಯೋ ತುಂಬ ದೊಡ್ಡದಾಯಿತು. ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತೀನಿ. ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟು ಆರ್ ಇದರದ್ದೇ ಪಾರ್ಟು ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ ಆಗ್ರಿಬರ್ಡ್ ಕಾರ್ಡಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಆಗಿರುತ್ತೆ. ಇದರಲ್ಲಿ ನಾನು ಏನೆಲ್ಲ ನೋಟ್ಸ್ ಸಿಕ್ಕಿದೆಯೋ ಅದು ಪ್ರತಿಯೊಂದು ನೋಟ್ಸು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಮಿಸ್ ಮಾಡದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಇನ್ಸ್ಟಾಗ್ರಾಮ್ ID ಆಗಿರುತ್ತೆ, ಅದರಲ್ಲೂ ಕೂಡ RJ ಆಗ್ರಿಬರ್ಡ್ ಅಂತ. ಅದರಲ್ಲಿ ನಿಮಗೆ ಬೇರೆ ಏನಾದರೂ ಕ್ವೈರೀಸ್ ಇದ್ದರೆ ಅದರಲ್ಲಿ ತಿಳಿಸ್ಕೋಬೋದು, ನಾನು ಪಕ್ಕ ರಿಪ್ಲೈ ಕೊಡ್ತಾ ಹೋಗ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ದ ಡೇ. ಚಿಯರ್ಸ್ ಆಲ್.